Hello everyone, welcome back to my channel Prakriti Madesh Vlogs. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇನ್ನೇನು ಹಬ್ಬ ಹತ್ರ ಬರ್ತಿದೆ, ಅದಕ್ಕೋಸ್ಕರ ನಾನಿವತ್ತು ಅಮ್ಮನವ್ರ ಜೊತೆ ಬಂದಿದ್ದೀನಿ. ಏನಕ್ಕಪ್ಪ ಅಂತಂದರೆ ಈ ವ್ಲಾಗಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು ನನಗೆ, ಅಕ್ಕ ತಿಲ್ಕ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಫೇಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇಲ್ಲಿ ಬೆಳ್ಳಿ ಮುಖವಾಡನ ತೊಗೊಂಡಿದ್ದೀನಿ. ಬೆಳ್ಳಿ ಮುಖವಾಡಕ್ಕೆ ನಾನಿಲ್ಲಿ ಫಸ್ಟು ಕಿವಿ ಮತ್ತು ಮೂಗನ್ನ ಹೋಲ್ ಮಾಡಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಹಬ್ಬಗಳಲ್ಲಿ ಚಿನ್ನದ ಓಲೆ ಹಾಕೋದಕ್ಕೆ ಅಥವಾ ಯಾವುದೇ ಆದರೂ ಓಲೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೂಗಿಗೆ ಮತ್ತು ಕಿವಿಗೆ ನಾವು ಯಾವ ಶಾಪಲ್ಲಿ ತೊಗೊತೀವೋ ಅವರೇ ನಮಗೆ ಹೋಲ್ ಮಾಡಿ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹಿಂದೆ ಈ ರೀತಿ ರಿಂಗ್ಗಳು ಕೊಟ್ಟಿರ್ತಾರೆ. ಈ ರಿಂಗಿಗೆ ನಾನು ಇಲ್ಲಿ ದಾರನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಕಾಯಿಗೆ ಜಸ್ಟ್ ಈ ರೀತಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇದು ಅಷ್ಟೇ ಅಡ್ಜಸ್ಟಬಲ್ ಮಾಡ್ಕೊಬೋದು. ನಮಗೆ ಕಾಯಿ ದಪ್ಪ ಸಣ್ಣ ನೋಡಿಕೊಂಡು ಕಾಯಿಗೆ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಹೇಗೆ ಫೇಸ್ನ ಡೆಕೋರೇಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೆಕೋರೇಟ್ ಮಾಡೋಕ್ಕೆ ಅಂತ. ನೋಡಿ, ಈಗ ಫಸ್ಟು ನಾನು ಕಿವಿಗಳಿಗೆ ಓಲೆಗಳನ್ನ ಹಾಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಾನು ಹೋಲ್ ಮಾಡಿಸಿ ಇಟ್ಕೊಂಡಿರೋದ್ರಿಂದ ಹಾಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸೇಮ್ ನಾವು ಹೇಗೆ ಓಲೆಗಳನ್ನ ಹಾಕೊತೀವಿ ಅದೇ ರೀತಿ ಹಾಕೊಬೋದು. ನೋಡಿ, ಈಗ ಓಲೆಗಳನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವ? ಈಗ ನೆಕ್ಸ್ಟು ನಾವು ತಿಲಕ ಹಾಕ್ಕೊಂಬಿಡೋಣ. ತಿಲಕ ಹಾಕೋದಕ್ಕೂ ಮುಂಚೆ ಕಣ್ಣಿಗೆ ಬರ್ಕೊಂಬಿಡೋಣ. ಕಣ್ಣಿಗೆ ನಾನಿಲ್ಲಿ ಐಲೈನರ್ನ ಬಳಸ್ತಾ ಇದ್ದೀನಿ. ನಾನು ಲಕ್ಷ್ಮಿಗೆ ಅಂತ ಹೇಳಿ ಯಾವಾಗಲೂ ಪ್ರತಿ ವರ್ಷ ಹೊಸದನ್ನು ಬಳಸ್ತೀನಿ. ಆದಷ್ಟು ಲಕ್ಷ್ಮಿಗೆ ಬಳಸ್ಬೇಕಾದ್ರೆ ಈ ರೀತಿ ನೀವು ಬಳಸಿರೋದನ್ನ ಹಾಕೋದಕ್ಕಿಂತ ಹೊಸದನ್ನು ಹಾಕಿದ್ರೆ ಒಳ್ಳೆಯದು. ಅಲ್ಲೇ ಇರುತ್ತೆ ಅಲ್ವಾ, ಅದನ್ನು ಜಸ್ಟ್ ಫಿಲ್ ಮಾಡ್ಕೊಳ್ಳೋದಷ್ಟೇ. ಹೆಣ್ಮಕ್ಳಿಗೆ ಹೇಗೆ ಕಣ್ಣು ಅಂದನೋ ಅಮ್ಮನವ್ರಿಗೂ ಅಷ್ಟೇ. ಕಣ್ಣನ್ನು ನಾವೆಷ್ಟು ನೀಟಾಗಿ ಬರೀತೀವಿ ಅಷ್ಟು ಸುಂದರವಾಗಿ ಅಮ್ಮನವ್ರ ಮುಖವಾಡ ಕಾಣುತ್ತೆ. ಆದ್ದರಿಂದ ನೀವು ಸ್ವಲ್ಪ ದಪ್ಪ ಆದ್ರೂ ಪರವಾಗಿಲ್ಲ, ಅಲ್ಲಿ ಕೊಟ್ಟಿರ್ತಾರಲ್ವ, ಕಣ್ಣು ಇರುತ್ತೆ ಅಲ್ವ ಆಲ್ರೆಡಿ, ಅದನ್ನು ನೀಟಾಗಿ ಫಿಲ್ ಮಾಡಿದ್ರೆ ಸಾಕಾಗುತ್ತೆ. ಏನು ಎಕ್ಸ್ಟ್ರಾ ಅಂತ ಏನೂ ಮಾಡೋ ಹಾಗಿಲ್ಲ. ತುಂಬ ಈಸಿನೂ ಕೂಡ ಹೌದು. ಆದರೆ ಏನಪ್ಪ ಅಂತಂದರೆ ಹಬ್ಬದ ಹಿಂದಿನ ದಿನ ಇದೆಲ್ಲನೂ ಮಾಡಿಕೊಂಡ್ರೆ ನಿಮಗೆ ಹಬ್ಬದ ದಿನ ಸುಲಭ ಆಗುತ್ತೆ. ನೋಡಿ, ಕಣ್ಣು ಪಾರ್ಟ್ ಆಗಿದೆ. ಈಗ ನಾನು ಗಂಧನ ಯೂಸ್ ಮಾಡಿಕೊಂಡು ತುಟಿಗೆ ನಾನು ಲಿಪ್ಸ್ಟಿಕ್ ಎಲ್ಲ ಬಳಸೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಗಂಧದ ಪೇಸ್ಟನ್ನ ತೊಗೊತೀನಿ ನಾನು. ನಿಮ್ಗೆ ಇದು ಕೂಡ ಅಷ್ಟೇ ಅದೇ ಲುಕ್ ಬರುತ್ತೆ, ಏನೂ ಅಂಥ ಡಿಫ್ರೆನ್ಸ್ ಏನೂ ಬರೋಲ್ಲ. ಆ ಲಿಪ್ಸ್ಟಿಕ್ ಎಲ್ಲ ಹಾಕೋ ಬದಲು ಅಮ್ಮಂಗೆ ಈ ರೀತಿ ಕುಂಕುಮದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನೇಲ್ ಪಾಲಿಷಲ್ಲೆಲ್ಲ ಹಾಕ್ತಾರೆ. ನಾನು ಹೇಗೆ ಮಾಡ್ತೀನೋ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಅಮ್ಮಂಗೆ ಒಡವೆಗಳನ್ನ ಹಾಕೊಳ್ಳೋಣ. ಇದು ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ, ಈ ಥರ ತಿಲಕಗಳು ಏನಾದರೂ ಹಾಕಬೇಕು ಅಂತಂದರೆ ಇದು ಸ್ಟಿಕ್ ಆನ್ ಅಂತ ಬರುತ್ತೆ. ಇದು ರೀಯೂಸಬಲ್ ಇರುತ್ತೆ. ನಿಮಗೆ ಒಂದು ಸತಿ ಯೂಸ್ ಮಾಡಿದ ಮೇಲೂ ಮತ್ತೆ ಯೂಸ್ ಮಾಡ್ಬೋದು. ಡಬಲ್ ಸೈಡೆಡ್ ಟೇಪ್ಗಿಂತ ತುಂಬ ತಿಕ್ಕಾಗಿ ಕೂತ್ಕೊಳ್ಳುತ್ತೆ ನೀವೇನೇ ಹಾಕಬೇಕು ದೇವ್ರಿಗೆ ಅಂದರೆ. ನೋಡಿ, ಇದನ್ನು ಈ ತಿಲಕದಷ್ಟು ಅಗಲನ ತೊಗೊಂಡು ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಕೂತಿದೆ. ನೀವೇನೇ ಮಾಡಿದ್ರೂ ಬೀಳೋದಿಲ್ಲ ಅದು. ಅದೇ ರೀತಿ ಈಗ ಮತ್ತೆ ಸ್ವಲ್ಪ ತಗೊಂಡು ಇದು ಬಂದು ಕಿವಿಗಳಿಗೆ, ಇದಕ್ಕೆ
ಸ್ಟಿಕ್ ಆನ್ ಹಾಕ್ತೀನಿ. ಸ್ವಲ್ಪ ಹಾಕಿಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡಿ, ಕಿವಿಗಳಿಗೆ ಹಾಕ್ಕೊಂಡಾಯಿತು. ಈಗ ನೆಕ್ಸ್ಟು ಸೂರ್ಯ ಚಂದ್ರನ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ ನಾನು ಸ್ಟಿಕ್ ಆನ್ನ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಹೀಗೆ ನಿಮ್ಮ ಪ್ಲೇಸ್ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾನು ಇದು ಒಂದು ತೊಗೊಂಡಿದ್ದೀನಿ. ನಾನು ಇದನ್ನು ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ. ಈಗ ನಾನು ಅಮ್ಮಂಗೆ ಕುಂಕುಮ ಹಾಕ್ಕೊಂಡ್ಬಿಡೋಣ. ನಾನು ಇಲ್ಲಿ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ. ಈಗ ಈ ಜಾಗಕ್ಕೆ ಕೆಳಗಡೆ ಸ್ವಲ್ಪ ಕುಂಕುಮ ಹಾಕೋಣ. ಈಗ ಕುಂಕುಮ ಹಾಕಿದ್ಮೇಲೆ ಅಮ್ಮನಿಗೆ ಅರಿಶಿನ ಹಾಕಬೇಕಲ್ವ. ನಾನು ಇಲ್ಲಿ ಕಿವಿಯಿಂದ ಹಿಡಿದು ಗಲ್ಲದ ತನಕ ಪೂರ್ತಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನು ಫುಲ್ಲು ಕಿವಿಯಿಂದ ಕೆಳಗಡೆ ತನಕನೂ ಹಾಕ್ಕೊತೀನಿ. ನೀವು ಬೇಕಿದ್ದರೆ ಬರೀ ಕಿವಿ ಹತ್ರ ಹಾಕ್ಕೊತೀನಿ ಅಂತಂದರೂ ಹಾಕ್ಕೊಬೋದು. ಬಟ್ ಈ ರೀತಿ ಹಾಕಿದ್ರೆ ಅಮ್ಮನ ಕಳೆ ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಏನೇ ಒಡವೆ ಹಾಕಿದ್ರು ಅರಿಶಿನ ಕುಂಕುಮ ಹಾಕಿದ ತಕ್ಷಣ ಫೇಸ್ ಎಷ್ಟು ಚೇಂಜ್ ಆಯ್ತಲ್ವ. ಅದು ಎಲ್ಲ ಹಾಕಿದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಬಟ್ಟೆನಲ್ಲಿ ಈ ಥರ ಎಕ್ಸ್ಟ್ರಾ ಏನಾದರೂ ಆಗಿದ್ದರೆ ಎಲ್ಲ ನೀಟಾಗಿ ಒಂದು ಸತಿ ಒರೆಸ್ಕೊಂಡ್ಬಿಟ್ರೆ ನಿಮಗೆ ಫುಲ್ಲು ರೆಡಿ ಆಗುತ್ತೆ. ಈಗ ಲಾಸ್ಟ್ನಲ್ಲಿ ನಾನು ಮೂಗುತಿನ ಹಾಕ್ಕೊತಾ ಇದ್ದೀನಿ. ಮೂಗುಬೆಟ್ಟು ಮತ್ತು ಇದು ಏನೋ ಹೇಳ್ತಾರಪ್ಪ, ಇದಕ್ಕೆ ಮೂಗ್ನತ್ತು ಅಂತ ಹೇಳ್ತಾರೆ. ಅದಕ್ಕೂ ಅಷ್ಟೇ ಜಸ್ಟ್ ಸ್ಟಿಕ್ ಆನ್ ಹಾಕಿ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡಿದ್ರೆ ಅಮ್ಮನ ಅಲಂಕಾರ ಪೂರ್ತಿಯಾಗಿದೆ. ಇದಿಷ್ಟು ಹಿಂದಿನ ದಿನ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ದಿನ ತುಂಬ ಈಸಿ ಆಗುತ್ತೆ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ.